ಎಷ್ಟು ಸ್ಥಿರ ಮನಸ್ಸು ಉಳ್ಳವರು ಅನ್ನೋದನ್ನ ನಾವು ತೋರಿಸುತ್ತೆ. ಅದಕ್ಕೋಸ್ಕರ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ. ಇದನ್ನೆಲ್ಲ ಒಗ್ಗೂಡಿಸಿಕೊಂಡಿರತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ನಮಸ್ಕಾರ. ಯಾಕೆಂದ್ರೆ ಈ ಆಧುನಿಕ ಜಗತ್ತಿನಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ, ಗಣಕೀಕರಣದ ಕಾಲಘಟ್ಟದಲ್ಲಿ ನಾವೆಲ್ಲ ಇವತ್ತು ಯಂತ್ರಗಳ ರೀತಿ ಕೆಲಸ ಮಾಡ್ತಾ ಇದ್ದೇವೆ. ಈ ಯಂತ್ರಗಳ ರೀತಿ ಕೆಲಸ ಮಾಡೋದ್ರಿಂದ ಪರಸ್ಪರ ಸಂಬಂಧಗಳು ದೂರ ಆಗ್ತಾ ಇದೆ. ಪರಸ್ಪರ ಮನಸ್ಸನ್ನ ಅಥವಾ ನಮ್ಮ ಮನೋಭಾವವನ್ನು ಹಂಚಿಕೊಳ್ಳುವಂಥದ್ದು ಬಹಳ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಹಣವನ್ನು ಸಂಪಾದಿಸೋದು ಆಗಬಹುದು ಅಥವಾ ಸಂಪತ್ತನ್ನ ಗಳಿಕೆಗೆ ಹೆಚ್ಚು ಮಹತ್ವವನ್ನ ಕೊಡ್ತಾ ಇದ್ದೇವೆ. ಆದರೆ ಸಂಪತ್ತಿಗಿಂತ